Mansoor Ali Khan, Trustee, Center for Research and Communication Bangalore. ಇವರು ಎಲ್ಲ ಕಾರ್ಯಕ್ರಮ ಅಚ್ಚುಕಟ್ಟ ನಡೆಸುವಲ್ಲಿ ಅವರು ನಮ್ಮೆಲ್ಲರಿಗೆ ಸಹಕರಿಸಿದ್ದಾರೆ. Good evening. I, on behalf of Center for Research and Communication Bangalore, feel extremely privileged and honored to be given the opportunity to welcome you all to the book release function of Adil Shahi Contemporary Persian, Arabic, Dakhni Urdu Literatures, translated into Kannada, 19 volumes by BLD Associations, Vachana Pitamaha, Dr. P.G. Halkatti Research Center, Vijaypura, Karnataka. It is a scholarly achievement of the Dr. P.G. Halkatti Research Center to translate the books into multi-languages to reach the larger sections. Warm welcome to the Research Center's Director, Coordinator and team involved in this stupendous task. A very warm welcome to our Chief Guest, Shri Sudhindra Kulkarni ji, former Director of Prime Minister's Office, leading columnist and eminent author. I thank you, sir, for accepting our invitation and making time to address the event. It is indeed a pleasure and honor to welcome you, sir. I must also extend my sincere gratitude to the chairman of this book release event, Shri K. Rahman Khan, former Union Minister and former Deputy Chairman of Rajya Sabha, who always stood beside me, lent us his support to organize this event. It would not have been possible without your support and blessings. Thank you, sir. I extend a very warm welcome to Shri Mr. M.B. Patil, President, BLD Association Vijaypura, MLA, former Minister Government of Karnataka, who is the pillar for the Research Center and stood behind for the Research Center to take this task. Mr. M.B. Patil is also one of the most progressive leaders of Karnataka Congress. So a very... ಸನ್ಮಾನ ಮತ್ತು ಗೌರವ ಸಮರ್ಪಣೆ. ಅಧ್ಯಕ್ಷರ ಕಾರ್ಯನಿರ್ವಹಿಸಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಕೆ ರಹಮಾನ್ ಖಾನ್, ಕೇಂದ್ರ ಸರ್ಕಾರದ ಮಾಜಿ ಸಚಿವರು, ರಾಜ್ಯಸಭೆಯ ಮಾಜಿ ಉಪಾಧ್ಯಕ್ಷರಾಗಿರ್ತಕ್ಕಂಥ ಇವರಿಗೆ ಡಾಕ್ಟರ್ ಮಾಂತೇಶ್ ಬಿರಾದಾರ್, ಪ್ರಚಾರಾಧಿಕಾರಿಗಳು, BLD ಸಂಸ್ಥೆ ವಿಜಯಪುರ, ಇವರ ಬಂದು ಸನ್ಮಾನವನ್ನು ಮಾಡಬೇಕಂತ ಹೇಳಿ ಕೇಳ್ಕೊಳ್ತಾ ಇದ್ದಾರೆ. ಈ ಸಮಾರಂಭದಲ್ಲಿ ಘನತೆಯನ್ನು ವಹಿಸಿರುವ ಮತ್ತು ಅಷ್ಟೇ ಪ್ರಸ್ತುತ ಸಂದರ್ಭವನ್ನು ಹೊಂದಿರತಕ್ಕಂಥ ನಮ್ಮ ಮಾಜಿ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ M.B. ಪಾಟೀಲ್ ಅವರಿಗೆ ಡಾಕ್ಟರ್ MS ಮಧುಭಾಯ್ ಅವರು ಸನ್ಮಾನ ಮಾಡಬೇಕಂತ ಕೇಳ್ಕೊಳ್ತಾ ಇದ್ದಾರೆ. ಈ ಅತ್ಯಂತ ಈಗ ಬಸವಣ್ಣವರ ವಚನಗಳನ್ನ ಕುರಿತು ಅರೇಬಿಕ್ ಭಾಷೆಯಲ್ಲಿ ಅನುವಾದ ಮಾಡಿ ಪುಸ್ತಕವನ್ನು ಪ್ರಕಟಿಸಿದ ಬಸವ ಸಮಿತಿ ಅಧ್ಯಕ್ಷರು ಅದರಂತೆ ಸ್ವಾಗತ ಭಾಷಣ ಮಾಡಿದ್ದ ಶ್ರೀ ಮನ್ಸೂರ್ ಅಲಿ ಖಾನ್ ಅವರು ಕೂಡ ಟ್ರಸ್ಟಿ, ಸೆಂಟರ್ ಫಾರ್ ರಿಸರ್ಚ್ ಅಂಡ್ ಕಮ್ಯುನಿಕೇಶನ್ ಬೆಂಗಳೂರು ಕೂಡ ಸನ್ಮಾನಿಸಬೇಕಂತ ಅವರು ಕೇಳ್ಕೊತಾರೆ. ಪ್ರಥಮ ಮೇಯರ್ ಆಗಿರ್ತಕ್ಕಂಥ ಸಜ್ಜಾದ ಪೀರ ಮುಸ್ರಿಫ್ ಅವರು ಸನ್ಮಾನ್ಯ M.B. ಪಾಟೀಲ್ ಅವರಿಗೆ ಆದಿಲ್ ಶಾಹಿ ರಾಜರ ಈ ಒಂದು ಸಾಹಿತ್ಯವನ್ನು ಕನ್ನಡ ಭಾಷೆಗೆ ಅನುವಾದಿಸಿ ಪ್ರಕಟ ಮಾಡಿದ ಒಂದು ಕಾರಣಕ್ಕಾಗಿ ಇವತ್ತು ಅವರು ವಿಜಯಪುರ ಜಿಲ್ಲೆಯ ಜನತೆಯ ಪರವಾಗಿ
ಅಂಜುಮನೆ ಇಸ್ಲಾಂ ಸಂಸ್ಥೆ ಪರವಾಗಿ ಒಂದು ಅಭಿನಂದನಾ ಪತ್ರವನ್ನು ನೀಡಿ ಸನ್ಮಾನವನ್ನು ಮಾಡ್ತಾ ಇದ್ದಾರೆ. ವಿಜಯಪುರ ಮಹಾನಗರ ಪಾಲಿಕೆ ರಚನೆ ಆದಾಗ ಬಹುಮತ ಇರದಿದ್ದರೂ ಸಹಿತ ಎಂ.ಬಿ. ಪಾಟೀಲರು ಬಹಳ ವಿಶೇಷ ಪ್ರಯತ್ನ ಪಟ್ಟು ಸಜ್ಜಾದ ಪೀರ ಮುಸ್ಲಿಂ ಅಂತಕ್ಕಂಥ ಒಬ್ಬ ಅಲ್ಪಸಂಖ್ಯಾತ ನಾಯಕರನ್ನ ಮೇಯರ್ ಅನ್ನಾಗಿ ಆ ಸಂದರ್ಭದಲ್ಲಿ ಮಾಡಿದ್ರು. ಅದೇ ರೀತಿ ನಮ್ಮ ವಾಜಿದ್ ಪೀರ್ಜಾದೆ ಪ್ರೊಫೆಸರು ಹಾಗೂ ಶ್ರೀ ಅಮಿತ್ ಮುಶ್ರೀಫ್ ಅವರು ಇದೇ ಸಂದರ್ಭದಲ್ಲಿ ಸನ್ಮಾನಿಸಿದ್ದಾರೆ. ಕೊನೆಯವರೆಗೆ ಇಡೀ ಒಂದು ಮೊಘಲರ ಇತಿಹಾಸವನ್ನು ಹಾಗೆ ಏನು ಬರಿತೇವಲ್ಲ ಆ ಇತಿಹಾಸ ಅಂಥದ್ದು. ಅದು ಇಲ್ಲಿ ಯಾವುದೂ ಕಾಲ್ಪನಿಕ ಇಲ್ಲ. ಅವರ ಆಸ್ಥಾನದಲ್ಲಿಗೆ ಇದ್ದು ಬರೆದಂಥ ಆ ಆಸ್ಥಾನದೊಳಗಿದ್ದು ಅವನನ್ನು ಹೊಗಳಿದ್ರೆ, ಇಬ್ರಾಹಿಂ ನಾಮಾದಲ್ಲಿ ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ ನಿಮಗೆ. ಬಿಜಾಪುರವನ್ನು 54 ಪುಟಗಳಲ್ಲಿ ವರ್ಣನೆ ಮಾಡ್ತಾನೆ ಅವನ ನಗರವನ್ನು. ಬಿಡೋಣ, ಆದರೆ ಎಂಥ ಅಪರೂಪದ ಶಹರ ಅದು ಆಗಿತ್ತು ಅಂತಂಬುದರ ಕಲ್ಪನೆ ನಮಗೆ ಬರ್ತದೆ. ಹೀಗೆ ನಾವು ಅದನ್ನು ಮಾಡಿ ಇವತ್ತು ಅದು ಮುಂದೆ ಬಹಳಷ್ಟು ನಮಗೆ ವಿಚಾರಣೆಗಳು ಬಂದದ್ದು ಅಂದ್ರೆ, ಕನ್ನಡದಾಗೆ ಮಾಡಿ ಏನು ಸಾಧಿಸಿದ್ರಿ? 6-7 ಕೋಟಿ ಜನಸಂಖ್ಯೆ, ಒಂದು ಸಣ್ಣ ರಾಜ್ಯ. ಇದು ನೀವು ಮಾಡಿದ ಕೆಲಸ ಜಗತ್ತಿಗೆ ಗೊತ್ತಾಗಬೇಕು. ಹಾಗಾದರೆ ಇಂಗ್ಲೀಷು ಮತ್ತು ಅದರ ನೆಕ್ಸ್ಟ್ ದೊಡ್ಡ ಭಾಷೆ ಉರ್ದು ಭಾಷೆಗಳಲ್ಲಿ ಎಲ್ಲ ಪುಸ್ತಕಗಳು ಬರಬೇಕು ಅಂತ ಹೇಳಿದಾಗ ತಕ್ಷಣ ಎಂ.ಬಿ. ಪಾಟೀಲರು ಮಾಡನ್ರಿ ಅದನ್ನು ಅಂತ ಹೇಳಿದರು. ಉಳಿದ ಸಂಪುಟಗಳು ಕನ್ನಡಕ್ಕೆ ಬರಲಿ ಅಂತ ಆಶಿಸ್ತೇನೆ. ಇದಕ್ಕೆ ಒಂದು ಮಾತನ್ನು ಹೇಳಿ ನಾನು ಮಾತನ್ನು ಮುಗಿಸಿಬಿಡ್ತೇನೆ. ಹೀಗೊಂದು ರಾಜ್ಯದ ರಾಜಧಾನಿಯಲ್ಲಿ ಇಂಥದ್ದೊಂದು ಕಾರ್ಯಕ್ರಮ ಮಾಡಬೇಕು ಅಂದಾಗ ಅತ್ಯಂತ ಸಹೃದಯತೆಯಿಂದ ನನ್ನನ್ನು ಬರಮಾಡಿಕೊಂಡು ರಹಮಾನ್ ಖಾನ್ ಸಾಹೇಬರು, ಕುಲಕರ್ಣಿ ಅವರೇ, ನೀವು ಚಿಂತೆ ಮಾಡಬೇಡಿ, ಬೆಂಗಳೂರಿನಲ್ಲಿ ಮಾಡೋಣ ಅಂತ ಹೇಳ್ಬಿಟ್ಟು ಅದಕ್ಕೆ ಸಂವಾದಿಯಾಗಿ ಅವರ ಮಗ ಮನ್ಸೂರ್ ಅಲಿ ಖಾನ್ರು ಕಳೆದ ಒಂದು ತಿಂಗಳಿಂದ ಈ ಕಾರ್ಯಕ್ರಮವನ್ನು ಏರ್ಪಡಿಸಲಿಕ್ಕೆ ಅವರು ಏನೆಲ್ಲ ಶ್ರಮಪಟ್ಟಿದ್ದಾರೆ ಎಂಬುದು ನನಗೆ ಗೊತ್ತು. ಸೊ ಆ ತಂದೆ ಮಕ್ಕಳನ್ನು ಇಲ್ಲಿ ಅತ್ಯಂತ ಗೌರವದಿಂದ ನಮಸ್ಕರಿಸಿ ನನ್ನ 4 ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಈಗ ಮಹತ್ವಪೂರ್ಣ ಘಟ್ಟ ಶ್ರೀ ಸಲ್ಮಾನ್ ಖುರ್ಷಿದ್ ಅವರು ಬರಬೇಕಾಗಿತ್ತು. ಅವರ ಅನುಪಸ್ಥಿತಿಯಲ್ಲಿ ಸನ್ಮಾನ್ಯ ಶ್ರೀ ಸುಧೀಂದ್ರ ಕುಲಕರ್ಣಿ ಅವರು ಕೃತಿಗಳ ಲೋಕಾರ್ಪಣೆ ಮತ್ತು ಕೆಲವೊಂದು ಹಿತನುಡಿಗಳನ್ನು ಆಡಬೇಕಂತೇಳಿ ಅತ್ಯಂತ ಪೂರ್ಣವಾಗಿ ಕೇಳ್ಕೊಳ್ತಾ ಇದ್ದಾರೆ. लेकिन इस संस्था से मेरा जुड़ाव भी है और लगाव भी है. बीजापुर की यह संस्था है फगु हलकट्टी हिस्ट्री रिसर्च सेंटर. यह एम.बी. पाटिल जो एक बहुत बड़े नेता है वो चलाते हैं. और इस रिसर्च सेंटर के द्वारा कृष्ण कोल्हार कुलकर्णी और उससे पहले M.M. कलबुर्गी जिनकी हत्या हुई, इन्होंने तय किया कि आदिल शाही डायनेस्टी जो कर्नाटक और पूरे दक्षिण भारत के बहुत बड़े हिस्से में उन्होंने 200 साल राज किया, उनकी पूरी हिस्ट्री लिखी जाए. लेकिन ये हिस्ट्री थी पर्शियन में, अरेबिक में, दक्षिणी उर्दू में. तो इन सभी भाषाओं में से वो सब मटेरियल निकाल के खोज करके हैदराबाद, चेन्नई, अलग अलग जगहों पे ये जो पुणे, वो सब इकट्ठा करके उसको ट्रांसलेट करके कन्नड़ में लाया गया पहली बार 19 वॉल्यूम में. ये बहुत बड़ा काम है और इस काम में जो जितने भी लोग जुड़े हैं वो सब हमारे काबिले तारीफ़ है.
इसका महत्व यह है कि आदिल शाही राजा एक दो छोड़कर वे राजा थे जिन्होंने हिंदू मुस्लिम एकता के लिए काम किया। वो मुसलमान थे लेकिन हिंदू धर्म के प्रति उनकी आस्था थी। इब्राहिम आदिल शाह यानी जो आदिल शाही के गोल्डन एरा के वो राजा थे, वे तो सरस्वती के उपासक थे, सरस्वती के उपासक थे और वे बहुत बड़े कवि थे, पोएट थे। उन्होंने अल्लाह, प्रॉफेट मोहम्मद और बंदे नवाज गुलबर्गा के उनके प्रशंसा में उन्होंने कविताएं लिखी, लेकिन शिव, पार्वती, गणेश, सरस्वती इनके बारे में भी लिखा। और उन्होंने कहा कि सरस्वती क्या है, सरस्वती, क्योंकि कुछ मुसलमानों ने आपत्ति जताई, ये तो हिंदू देवी देवता है, उन पर कैसे कर सकते हैं। तो उन्होंने कहा कि सरस्वती क्या है मालूम है आपको? सरस्वती है ज्ञान का सिंबल, ज्ञान यानी इल्म। और प्रॉफेट मोहम्मद उन्होंने खुद कहा है कि हर एक मुसलमान की जिम्मेदारी है, ड्यूटी है कि इल्म के लिए आपको यदि चाइना जाना हो तो जाइए, लेकिन इल्म पाइए, नॉलेज पाइए। तो सरस्वती ये हिंदुओं के लिए देवी हो सकती है, लेकिन यह भारतीय संस्कृति का एक सिंबल है, नॉलेज। तो ऐसे जो अच्छे राजा थे उनके बारे में आज जानकारी बहुत ही कम है या न के बराबर है। तो इन वॉल्यूम्स के बारे में बाद लोगों में जानकारी होगी और आज के माहौल में जब समाज को तोड़ने का एक काम हो रहा है, इन किताबों का एक बहुत अच्छा असर होगा। आखिर में आपका क्या रोल है सर इस पूरे? मैं एमबी पाटिल, कृष्ण कोल्हार कुलकर्णी इन सबको जानता हूँ और मैं पूरे देश में हिंदू मुस्लिम एकता के लिए काम करता आया हूँ। और इतना ही नहीं, भारत पाकिस्तान, भारत बांग्लादेश इनके बीच दोस्ती और अमन, इसके लिए मैं काम करता आया हूँ। और मैं स्वयं एक बेलगाम ज़िले के गांव का हूँ जो बीजापुर के नज़दीक है, इसलिए मेरा और भी लगाव है। थैंक यू। नहीं, आज जो हमारे एमबी पाटिल साहब हैं, उनका एक रिसर्च सेंटर है। उन्होंने इब्राहिम आदिल शाह के जो भी उनके हिस्टोरिकल डॉक्यूमेंट्स हैं, फारसी में, अरबी में और दक्कनी उर्दू में, उनको पूरे 19 वॉल्यूम्स में कन्नड़ा में ट्रांसलेट करवाया है और एक वॉल्यूम उर्दू में भी ट्रांसलेट कराए हैं। एक बहुत बड़ा कारनामा उन्हें अंजाम दिया है, जिससे आदिल शाही जो दौर था 200 साल का बीजापुर में, लोगों को हमारे सारे हिंदुस्तान में उनकी इल्म ही नहीं है कि उनके क्या क्या कंट्रीब्यूशन है। उसे भी आज उन्होंने वो काम किया है एमबी पाटिल साहब ने। ये अब सब ये करना चाहिए। ಇವತ್ತು ನಾವು ಆದಿಲ್ ಶಾಹಿ ಅರಸರ ಒಂದು 200 ವರ್ಷಗಳ 200 ವರ್ಷಗಳ ಏನು ಆಳ್ವಿಕೆ ಇತ್ತು, ಅದು ಭಾಳ ಪ್ರೋಗ್ರೆಸಿವ್ ಆಗಿ ಮತ್ತು ಸೆಕ್ಯುಲರ್ ಆಗಿ ಡೆವಲಪ್ಮೆಂಟ್ ಓರಿಯೆಂಟೆಡ್ ಆಗಿತ್ತು. ಸೊ ಆ ಒಂದು ಇತಿಹಾಸದ 200 ಸಮಗ್ರ ಸಾಹಿತ್ಯ ಏನಿದೆ, ಲಿಟ್ರೇಚರ್ ಇದೆ, ಅದು ಪರ್ಷಿಯನ್ನು, ದಕ್ಕನಿ ಉರ್ದು ದಲ್ಲಿರುವಂಥ ಅರಬಿಕಲ್ಲಿರುವಂಥದ್ದನ್ನು PhD ಸಂಸ್ಥೆ ಡಾಕ್ಟರ್ ಫೋಗೋಳ್ಕಟ್ಟಿ ಸಂಶೋಧನಾ ಕೇಂದ್ರದ ವತಿಯಿಂದ ಅದನ್ನು ಶ್ರೀ ಡಾಕ್ಟರ್ MM ಕಲಬುರ್ಗಿಯವರು ಇದನ್ನು ಪ್ರಾರಂಭ ಮಾಡಿ ಅವರು 6 ವಾಲ್ಯೂಮ್ಗಳನ್ನ ಪ್ರಕಟಗೊಳಿಸಿದರು. ತದನಂತರ ಅದನ್ನು ಮುಂದುವರೆದ ಭಾಗ ಕೃಷ್ಣ ಕೋಲಾರ್ ಕುಲಕರ್ಣಿಯವರು ಅದನ್ನು ಮುಂದುವರಿಸಿ ಇವತ್ತು 19 ಸಂಪುಟಗಳು, ವಾಲ್ಯೂಮ್ಸನ್ನು ಇವತ್ತು ಶ್ರೀ ಸುಧೀಂದ್ರ ಕುಲಕರ್ಣಿಯವರು ಏನು ವಾಜಪೇಯಿ ಅವರಿಗೆ, ಅದ್ವಾನಿ ಅವರಿಗೆ ಇವತ್ತು ಅಡ್ವೈಸರ್ ಆಗಿ ಇವತ್ತು ಸಹ ಮಾರ್ಗದರ್ಶನ ಮಾಡಿದ್ದಾರೆ. ಅವರ ಒಂದು ಅಮೃತ ಹಸ್ತದಿಂದ ಮತ್ತು ಪ್ರಮುಖವಾಗಿ ಮಾಜಿ ಸಚಿವರು, ಕೇಂದ್ರ ಸಚಿವರು ಹಾಗೂ ರಾಜ್ಯಸಭೆಯ ಡೆಪ್ಯೂಟಿ ಚೇರ್ಮನ್ ಅಂತ ನಮ್ಮೆಲ್ಲರ ಹಿರಿಯರಾದಂಥ ರಮನ್ ಖಾನ್ ಸಾಹೇಬರ ಒಂದು ನೇತೃತ್ವದಲ್ಲಿ, ಅವರ ಸಮ್ಮುಖದಲ್ಲಿ ಇದರಿಂದ ಇದನ್ನು ಬಿಡುಗಡೆಗೊಳಿಸಿದ್ದೀವಿ. ಯಾಕಂದ್ರೆ ನಮ್ಮ ಇತಿಹಾಸ ಇವತ್ತು ಮುಂದಿನ ಪೀಳಿಗೆಗೆ ಗೊತ್ತಾಗಬೇಕು. ಅದರಲ್ಲಿ ವಿಶೇಷವಾಗಿ ಆದಿಲ್ ಶಾಹಿ ಅರಸರು ಭಾಳಷ್ಟು ದೊಡ್ಡ ಪ್ರಮಾಣದಲ್ಲಿ ಸಹ ಈ ದೇಶಕ್ಕೆ ಕೊಡುಗೆ ಕೊಟ್ಟಿರುವಂಥವ್ರು, ಅಭಿವೃದ್ಧಿ ಮಾಡಿದಂಥವ್ರು. ಆವಾಗ ನಾನು ಹೇಳಿದಾಗೆ ವಿಜಯಪುರ ನಗರದ ಪಾಪ್ಯುಲೇಷನ್ 13 ಲಕ್ಷ ಇತ್ತು.
ಎಫಿಷಿಯೆಂಟಾಗಿ ಇವತ್ತೊಂದು ದಿವಸ ವಾಟರ್ ಸಪ್ಲೈ ಸಿಸ್ಟಮ್ ಇತ್ತು, ಕರೆಂಟ್ ಸಿಸ್ಟಮ್ ಇತ್ತು, ಮೂಲಕ ನೀರು ಕೊಟ್ಟಿದ್ದಾರೆ. ಇವತ್ತು ನಾವು ಇಷ್ಟೆಲ್ಲ ಟೆಕ್ನಾಲಜಿ ಏನು ರಮಣಕಾಂತ್ ಸಾಹೇಬ್ ಅಭಿವೃದ್ಧಿ ಆದರೂ ಕೂಡ ನಾವು 4 ಲಕ್ಷ ಜನಕ್ಕೆ ನೀರು ಕೊಡಲಿಕ್ಕೆ ಕಷ್ಟಪಡ್ತಾ ಇದ್ದೀವಿ. ಅದಲ್ಲದೆ ಅವರು ಎಲ್ಲ ಜಾತಿಯ ಧರ್ಮದವ್ರನ್ನ ತೆಗೆದುಕೊಂಡು ಹೋಗಿ ಸಂಗೀತ ಬಜಾರ ಇತ್ತು, ಸಂಸ್ಕೃತಿ ದಿನ, ಮತ್ತು ಅವರು ನರಸಿಂಹದೇವರು, ಸರಸ್ವತಿ ಎಲ್ಲ ದೇವರ ಅವತ್ತೊಂದು ದಿವಸ ಅವರು ಆರಾಧಕರಾಗಿದ್ದರು. ಅಂದರೆ ಇದು ಏನು ತೋರಿಸ್ತದೆ? ಸಹಬಾಳ್ವೆ. ಇವತ್ತು ನಮ್ಮ ದೇಶಕ್ಕೆ ಬೇಕಾಗಿದ್ದು ಅಭಿವೃದ್ಧಿ ಮತ್ತು ಸಹಬಾಳ್ವೆ. ಇವತ್ತು ನಾವು ಎಲ್ಲರೂ ಕೂಡಿ ಇವತ್ತು ಸಹ ಭಾರತದ ಮಾತೆಯ ನಾವು ಪುತ್ರರನ್ನು ತಿಳ್ಕೊಂಡು, ಮಕ್ಕಳನ್ನು ತಿಳ್ಕೊಂಡು ನಾವು ಮುನ್ನಡೆಯಬೇಕಾಗಿದೆ. ಅದು ಎಲ್ಲೋ ಒಂದು ಕಡೆ ಇವತ್ತು ಸಹ ನಶಿಸಿ ಹೋಗುವಂಥ ಒಂದು ಸಂದರ್ಭದಲ್ಲಿ ಆದಿಲ್ ಶಾಹಿ ಅರಸರ ಒಂದು ಏನು ಕೊಡುಗೆ ಇದೆ, ಅದು ಮತ್ತೊಮ್ಮೆ ಇದನ್ನು ನಮ್ಮ ದೇಶವನ್ನು ಯಾವ ಮಾರ್ಗದಲ್ಲಿ ನಾವು ಮುನ್ನಡಿಬೇಕು ಅನ್ನೋದನ್ನು ತೋರಿಸಿಕೊಡ್ಲಿಕ್ಕೆ ಸಾಧ್ಯ ಆಗಿದೆ. ಅದನ್ನು ಬಿಡುಗಡೆ ಇವತ್ತು ದಿವಸ ಗೊಳಿಸಿದ್ವಿ.